ಗಾಂಧೀಜಿಯವರು ಹೇಳ್ತಾರೆ, ಮರಣ ಕಾಲದಲ್ಲಿಯೂ ಅಗಲಾರದ ಪೃಥಕ್ಕರಿಸಲಾರದ ಒಂದು ಸಂಬಂಧ ಅಂದ್ರೆ ಬಿಚ್ಚಿ ಬೇರಾಗದ ಸಂಬಂಧಕ್ಕೆ ಒಂದು ಸಾಕ್ಷಿ ಆಗ್ತಾರೆ ನವಜೋಡಿಗಳು ಅಂತ. ಅವರು ಇವತ್ತವರಿಗೆ ನಾವು ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಅವರಿಗೆ ಒಂದು ಬಲವನ್ನ ತುಂಬಬೇಕಾಗ್ತದೆ. ಒಟ್ಟೊಟ್ಟಿಗೆ ಒಬ್ಬೊಬ್ಬರೇ ಬೆಳ್ಕೊಂಡು ಬಂದಿದ್ದಾರೆ. ಎಲ್ಲಿಯೋ ಬೆಳೆದಿರೋ ಹುಡುಗಿ ಮತ್ತೆಲ್ಲೋ ಬೆಳೆದಿರತಕ್ಕಂಥ ಹುಡುಗ, ಅವರಿಬ್ಬರನ್ನು ಸಹಿತ ನಾವು ಭಾವನಾತ್ಮಕ, ಸಾಮಾಜಿಕವಾಗಿ ನಾವೆಲ್ಲರೂ ಸಹಿತ ಒಂದುಗೂಡಿಸಬೇಕಾಗತ್ತೆ. ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಧೈರ್ಯವನ್ನ ನಾವು ತುಂಬಬೇಕಾಗತ್ತೆ. ಮತ್ತೆ ನೀವು ಕೇವಲ ಮದುವೆಗಷ್ಟೇ ಆನಂದವಾಗಿರೋದಲ್ಲ, ನಿಮ್ಮ ಜೀವನ ಪೂರ್ತಿಯಾಗಿಯೂ ಸಹಿತ ಸಂತೋಷ ಸಂಭ್ರಮದಿಂದ ನೀವು ಬಾಳಬೇಕು ಅಂತ ತಿಳ್ಕೊಂಡು ನಾವು ತುಂಬ ಹೃದಯದಿಂದ ಹಾರೈಸ್ತೀವಿ. ಆದ್ರೆ ಈ ಥರದ ಆರೈಕೆ ಮತ್ತು ಈ ಥರದ ಕೊನೆ ಉಸಿರಿರುವವರೆಗೂ ಸಹಿತ ಸಂಬಂಧವನ್ನು ಗಟ್ಟಿಯಾಗಿರಿಸ್ಕೊಂಡು ಹೋಗುವಂಥದ್ದು ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಇಲ್ಲ. ಅಲ್ಲಿ ಕೇವಲ ಅಗ್ರಿಮೆಂಟ್ ಆಧಾರದ ಮೇಲೆ ಮದುವೆಗಳು ನಡೀತಾವೆ. 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ. ಅವ್ರು ಎಷ್ಟು ವರ್ಷ ಅಂತ ಬರ್ಕೊಂಡಿರ್ತಾರೋ ಅಷ್ಟು ವರ್ಷ ಆದ್ಮೇಲೆ 4 ಮಕ್ಕಳು ಹುಟ್ಟಿದ್ವು ಅಂದ್ರೆ ಅವೆರಡು ಇವೆರಡು ತಗೊಂಡು ಕಡೆಗೆ ಆಗ್ಬಿಡ್ತಾರೆ. ಆದ್ರೆ ನಮ್ಮಲ್ಲಿ ಹಂಗಿಲ್ಲ. ಅಂಥದ್ದೊಂದು ವಿಶೇಷವಾಗಿರುವ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅದಕ್ಕೆ ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆನ್ನಿರಯ್ಯ, ರಾಶಿಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಾಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರೆ ಅಂತ ಗುರುಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ. ಮದುವೆಗೆ ಸಂಬಂಧಪಟ್ಟಿರೋ ವಚನ ನಮ್ಮ ಸಂಗಮಕರ್ ಶರಣರು ಅದ್ರೊಳಗಡೆ ಹಾಕಿದ್ದಾರೆ. ಎಮ್ಮವರು ಬೆಸಗೊಂಡಡೆ ಅಂದ್ರೆ ಏನು? ಎಮ್ಮವರು ಬೆಸಗೊಳ್ಳೋದು ಅಂತಂದ್ರ, ಎಮ್ಮವರು ಅಂದ್ರೆ ಹುಡುಗಿ ಕಡೆಯವರು, ಹುಡುಗನ ಕಡೆಯವರು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬೆಸಗೊಳ್ಳಬೇಕು ಅಂದ್ರೆ ಕೂಡಬೇಕು. ಪವಿತ್ರವಾಗಿರ್ತಕ್ಕಂಥ ಬಂಧನಲ್ಲ, ಬಾಂಧವ್ಯದಿಂದ ನಾವೆಲ್ಲರೂ ಕೂಡಿ ಇಂಥದೊಂದು ಕಾರ್ಯಕ್ರಮ, ಲಗ್ನಕ್ಕೆ ನಾವು ತಯಾರಾಗಬೇಕಂತಾರೆ. ಎಮ್ಮವರು ಬೆಸಗೊಂಡಡೆ ಎಲ್ಲರೂ ಸೇರ್ಕೊಂಡು ಮನಸ್ಸು ಮಾಡಿದಾಗ, ಒಟ್ಟಿಗೆ ಸೇರಿದಾಗ, ಹುಡುಗ ಹುಡುಗಿ ಒಪ್ಪಿದಾಗ, ಬಂಧುಗಳೆಲ್ಲ ಒಪ್ಪಿದಾಗ, ಅವಾಗ ಲಗ್ನಕ್ಕೆ ನೀವೆಲ್ಲರೂ ಜೈಕಾರ ಹೇಳ್ರಿ, ಶುಭಲಗ್ನವೆನ್ನಿರಯ್ಯ. ರಾಶಿಕೂಟ ಏನು ಪಂಚಾಂಗ ಭವಿಷ್ಯ ನೋಡೋದಿಲ್ಲ ನಮ್ಮ ಲಿಂಗಾಯತ ಧರ್ಮದಲ್ಲಿ. ಲಗ್ನವೆಲ್ಲೆಯದೋ, ವಿಘ್ನವೆಲ್ಲೆಯದೋ, ದೋಷವೆಲ್ಲೆಯದೋ, ದುರಿತವೆಲ್ಲೆಯದು, ನಿಮ್ಮ ಮಾನದ ನೆನವಂಗೆ ಭವಕರ್ಮವೆಲ್ಲೆಯದು ಅಂತಾರೆ ಬಸವಣ್ಣವ್ರು. ಅಂದ್ರೆ ಜ್ಯೋತಿಷ ಪಂಚಾಂಗ ಏನು ನೋಡೋದು ಬೇಕಾಗಿಲ್ಲ. ಅದನ್ನೇ ನೀವು ರಾಶಿ ಕೂಟ ಗಣ ಸಂಬಂಧ ಎಲ್ಲರೂ ಕೂಡಿದಾಗ, ಮನಸ್ಸು ಒಪ್ಪಿದಾಗ ಅವಾಗೆ ನೀವು ಮದುವೆ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಸೊ ಇಂಥದ್ದೊಂದು ಪವಿತ್ರವಾಗಿರುವ ಸಂಸ್ಕೃತಿ ಭಾರತ ಸಂಸ್ಕೃತಿಯಲ್ಲೇ ಶರಣ ಸಂಸ್ಕೃತಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ ಇದೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ನಾವು ಸನ್ಯಾಸಿಗಳು ಬೆಳಗ್ಗೆಲಿಂದ ಸಂಜೆ ತನ, ಹುಟ್ಟಿನಿಂದ ಸಾಯುತನ ಅನುಷ್ಠಾನ ತಪಸ್ಸು ಮಾಡ್ಕೊಂಡ್ರೆ ದೇವ್ರು ಅಷ್ಟು ಒಲಿಯಕ್ಕೆ ಬಹಳ ಕಷ್ಟ ಅಂತ, ಪರೀಕ್ಷೆಗಳು ಬಹಳ ಇರ್ತಾವೆ. ಆದ್ರೆ ದಂಪತಿಗಳು ಏಕಮುಖದಲ್ಲಿ ಪವಿತ್ರ ಜೀವನವನ್ನ ಮಾಡ್ತಾ ಕಾಯಕದಲ್ಲಿ ತೊಡಸ್ಕೊಂಡು ತಮ್ಮ ಕರ್ತವ್ಯ ನಿಭಾಯಿಸ್ಬಿಟ್ರ ದೇವರು ಪೂಜೆ ಮಾಡ್ಲಾರ್ದೆ ಅವ್ರಿಗೆ ಎಲ್ಲ ರೀತಿ ವರ ಕೊಟ್ಟು ಬಿಡ್ತಾನೆ ಅಷ್ಟು ಬೇಗ. ಅದಕ್ಕೆ ಬಸವಣ್ಣವರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಅಲ್ಲಿ ಶಕ್ತಿ ಮತ್ತು ಶಿವ ಸ್ವರೂಪಿಗಳಾಗಿ ಅವರಿಬ್ಬರು ಒಂದೇ ಭಾವನೆಯಲ್ಲಿ, ನೋಡ್ರಿ, ಮನಸ್ಸಿನಲ್ಲಿಯೂ, ಭಾವನೆಯಲ್ಲಿಯೂ, ಸಂಪತ್ತಿನಲ್ಲಿಯೂ, ಆರ್ಥಿಕತೆಯಲ್ಲಿಯೂ ಎಲ್ಲ ಒಂದಾಗಿ ಜೀವನವನ್ನ ಮಾಡಿದ್ರೆ ಅವರು ದೇವ್ರನ್ನ ಬೇಗ ಒಲಿಸ್ಕೊಳ್ತಾರೆ ಅಂತಾರೆ ಒಂದ್ ಕಡೆ ಬಸವಣ್ಣವರು. ಎಷ್ಟು ಚಂದ ಹೇಳ್ತಾರಂದ್ರೆ, ನೋಡ್ರಿ, ಮನಕ್ಕೆ ಮನ ಒಂದಾಗಿ, ಪ್ರಾಣಕ್ಕೆ ಪ್ರಾಣ ಒಂದಾಗಿ, ನೆಚ್ಚಿದ ಮೆಚ್ಚು ಅಚ್ಚೊತ್ತಿದಂತಿರಬೇಕು, ನೆಚ್ಚಿದ ಮೆಚ್ಚು ಅಚ್ಚೊತ್ತಿದಂತಿರಬೇಕು. ಸಂಬಂಧಗಳಲ್ಲಿ ಒಂದಾಗಿ ಬಾಳ್ತಕ್ಕಂಥ ಆ ಒಂದು ಮದುವೆಗೆ ಗುರು ಲಿಂಗ ಜಂಗಮ ಸಾಕ್ಷಿ ಆಗಿ ಬಿಡ್ತಂತಂದ್ರೆ ಕೂಡಲ ಸಂಗಮ ದೇವ ತನ್ನ ಅಂಗೈಯಲ್ಲಿರುವ ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಸಾಕ್ಷಾತ್ ಪರಮಾತ್ಮ ಆ ಮನೆ ಒಳಗಡೆ ತುಂಬಿ ತುಳುಕ್ತಾನೆ ಅಂತ ಹೇಳಿ. ಅಂಥ ಒಂದು ಪವಿತ್ರವಾಗಿರತಕ್ಕಂಥ ಒಂದು ಸಂಬಂಧಕ್ಕೆ ಇವತ್ತು ಜೋಡಿಗೆ ಆಗ್ಲಿಕ್ಕೆ ನಮ್ಮ ಚನ್ನವೀರವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಮದುವೆ, ನಾನು ಯಾವಾಗಲೂ ಒಂದು ಮಾತನ್ನ ಹೇಳ್ತೀನಿ, ಬಹುಶಃ ನೀವೆಲ್ಲರೂ ಸಹಿತ ಕೇಳಿದ್ರಿ. ಮದುವೆ ಅಂತಂತಂದ್ರೆ ಸಾಮಾನ್ಯವಾಗಿರೋದಲ್ಲ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ತಿಳ್ಕೊಂಡು ಹೇಳ್ತಾರೆ. ಮದುವೆ ಮಾಡೋದು ಕಷ್ಟನೂ ಹೌದು, ಸಂಭ್ರಮ ಹೌದು. ಮನೆ ಕಟ್ಟೋದು ಕಷ್ಟನೂ ಹೌದು, ಸಂಭ್ರಮ ಹೌದು. ಆರ್ಥಿಕತೆ ಎಲ್ಲ ಜೋಡಿಸ್ಕೊಳ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಮನೆ ಕುಟುಂಬದವರಿಗೆ ಕಷ್ಟ ಆದಾಗಲೆಲ್ಲ ಶ್ರೀ ಗುರು ತನ್ನ ಹಿಂದೆ ಇದ್ದುಕೊಂಡು ರಕ್ಷಣೆ ಮಾಡ್ಬೇಕಂತೇಳಿ ಮೊದಲಿಗೆ ಗುರು ಪೂಜೆಯನ್ನ ಇಟ್ಕೊಳ್ತಾರೆ. ಬೇರೆಯವರೆಲ್ಲ ಸತ್ಯನಾರಾಯಣ ಪೂಜೆ, ಮತ್ತೊಂದು ಪೂಜೆ ಏನೋ ಇಟ್ಕೊಳ್ತಾರೆ. ಆದ್ರೆ ನಮ್ಮ ಲಿಂಗಾಯತ ಧರ್ಮದ ನಿಜವಾದ ಗಣಪತಿ ಯಾರು ಅಂತಂದ್ರೆ ಗುರು ಬಸವಣ್ಣನವರು. ನೋಡಿ, ಬಸವಣ್ಣನವ್ರನ್ನ ಇಟ್ಕೊಂಡೇ ಎಲ್ಲ ಕಾರ್ಯಕ್ರಮಗಳನ್ನು ಸಾಗಿಸಬೇಕು ಅಂತ ಹೇಳ್ತಾರೆ. ಬಸವಣ್ಣನ ನಡೆ ಪರುಷ, ನುಡಿ ಪರುಷ, ತನು ಪರುಷ, ಮನ ಪರುಷ, ಭಾವ ಪರುಷ,
ಎಷ್ಟು ಪರುಷಮಯ ವ್ಯಕ್ತಿತ್ವ ಬಸವಣ್ಣವ್ರದ್ದು ಅಂತಂದ್ರೆ, ಬಸವಣ್ಣವ್ರು ಯಾರನ್ನ ನೋಡ್ತಾರೆ, ಯಾರನ್ನ ಪ್ರೀತಿಯಿಂದ ಅನುಗ್ರಹಿಸ್ತಾರ, ಅವರು ಪಾವನ ಆಗಿಬಿಡ್ತಿದ್ರು. ಯಾರು ಭಕ್ತಿಯಿಂದ ಅವ್ರ ಕೈ ಹಸ್ತದಿಂದ ಮುಟ್ಸ್ಕೊಳ್ತಾ ಇದ್ರೋ ಅವರೆಲ್ಲ ಪಾವನ ಆಗ್ಬಿಡ್ತಾ ಇದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಬಸವಣ್ಣನವರಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬರಲಿಕ್ಕೆ ಕಾರಣ ಏನಂತಂದ್ರೆ, ಏಕ ಪತ್ನಿ ವ್ರತಸ್ಥರಾಗಿದ್ರು ಬಸವಣ್ಣವರು. ಎಷ್ಟು ಪವಿತ್ರ ಭಾವದಲ್ಲಿದ್ರಂದ್ರೆ, ನೀಲಾಂಬಿಕಾ ತಾಯಿ ಮತ್ತು ಬಸವಣ್ಣನವರು ಅಂತಂದ್ರ ಅವ್ರ ಎರಡು ದೇಹ ಇರ್ಬೋದು, ಆದ್ರೆ ಭಾವನೆಗಳು ಒಂದೇ ಆಗಿತ್ತು, ಮನಸ್ಸು ಒಂದೇ ಆಗಿತ್ತು, ಪ್ರಾಣ ಒಂದೇ ಆಗಿತ್ತು. ಹಾಗಾಗಿ ಅವರಿಬ್ಬರ ಪ್ರೀತಿ, ಆ ಅನನ್ಯವಾಗಿರ್ತಕ್ಕಂಥ ಒಂದು ಪ್ರೀತಿ ದೇವರಿಗೆ ಮೆಚ್ಚುಗೆ ಆಗಿತ್ತು ಅಂತೇಳಿ ಅಷ್ಟು ಶಕ್ತಿಯನ್ನು ಬಸವಣ್ಣವರು ಕೊಟ್ಟು ಮಂತ್ರ ಶರೀರನ ಮಾಡ್ಕೊಂಡ್ಬಿಟ್ಟಿದಂತೆ. ಜಗತ್ತಿನಲ್ಲಿ ಒಂದು ಬಸವಣ್ಣನವರು ಮತ್ತು ನೀಲಮ್ಮ, ಬುದ್ಧ ಮತ್ತು ಯಶೋಧ ಮಾತೆ, ಇವರು ಏನು ಪವಿತ್ರವಾಗಿರುವ ಜೀವನವನ್ನು ಮಾಡ್ತಾ ಸತಿಪತಿಗಳಾಗಿ ದಾಂಪತ್ಯ ಧರ್ಮದಲ್ಲಿ ಇದ್ದಲೂ ಸಹಿತ ಒಬ್ಬ ಸನ್ಯಾಸಿಗಳು ಸಾಧನೆ ಮಾಡಬಹುದಾಗಿರ್ತಕ್ಕಂಥ ಸಾಧನೆಯನ್ನ ಅವರು ಮಾಡಿದ್ರು ಅನ್ನೋದು ಇತಿಹಾಸದಲ್ಲಿ ನಾವು ತಿಳ್ಕೊಳ್ತೀವಿ. ಅಷ್ಟು ಪರುಷಮಯವಾಗಿರ್ತಕ್ಕಂಥ ಒಂದು ಶಕ್ತಿ. ಇವತ್ತು ಯೋಗಿಗಳಂತ ಯೋಗಿ ಸಿದ್ದರಾಮೇಶ್ವರರು, ಯೋಗಿಗಳಂತ ಯೋಗಿ ಅಲ್ಲಮ ಪ್ರಭುದೇವರೇ ಬಸವಣ್ಣವ್ರ ಪಾದಕ್ಕೆ ಶರಣ ಆಗ್ತಾರೆ. ಒಂದು ಘಟನೆ ನಿಮಗೆ ನೆನಪಿಸ್ತೀನಿ ನಾನು. ಬಸವಣ್ಣವ್ರು ಎಷ್ಟು ಶ್ರೇಷ್ಠತೆ ಇದ್ರು, ಆ ದಾಂಪತ್ಯ ಧರ್ಮದಲ್ಲಿ ಇದ್ರೂ ಸಹಿತ ಅವರಲ್ಲಿ ಎಂಥ ಒಂದು ಶಕ್ತಿ ಅಳವಟ್ಟಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರರು ಬಸವಣ್ಣವರಿಗೆ ಭೇಟಿಯಾಗಲಿಕ್ಕೆ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಬಸವಣ್ಣನವರು ಮಹಾಮನೆ ಒಳಗಡೆ ಲಿಂಗ ಪೂಜೆ ಮಾಡ್ಕೊತ ಕುಂತಿರ್ತಾರೆ. ಲಿಂಗ ಪೂಜೆ ಮಾಡ್ಕೊತ ಕುಳಿತಿರ್ತಾರ. ಅವರಿಬ್ಬರು ಬಂದು ಬಾಗಿಲಿಗೆ ನಿಲ್ತಾರ. ಬಸವಣ್ಣವರು ನಮ್ಮನ್ನು ಕರೀಲಿ ಅಂತ ಸಿದ್ದರಾಮೇಶ್ವರರು ಮತ್ತು ಅಲ್ಲಮ ಪ್ರಭುದೇವರು. ಈಗ ಇನ್ನು ಮಧ್ಯದಲ್ಲಿ ಅಂಬಾಸಡರ್ ಆಗಿ ಕೆಲಸ ಮಾಡೋರು ಯಾರು ಅಂದ್ರೆ, ಬಸವಣ್ಣವ್ರನ್ನ ಎಬ್ಸ್ಕೊಂಡು ಬರ್ಬೇಕು. ಈಗ ಯಾರು ಎಬ್ಸ್ಕೊಂಡು ಬರಬೇಕು? ಹಡಪದ ಅಪ್ಪಣ್ಣವ್ರು ಕರ್ಕೊಂಡು ಬರಬೇಕು. ಯಾಕಂದ್ರೆ ಅವ್ರಿಗೆ ಮಾತ್ರ ಅಧಿಕಾರ ಒಳಗಡೆ ಪ್ರವೇಶ ಮಾಡಿ ಕರ್ಕೊಂಡು ಬರ್ಲಿಕ್ಕೆ. ಅವಾಗ ಹಡಪದ ಅಪ್ಪಣ್ಣವ್ರು ಎಂಥ ಮಹಾಜ್ಞಾನಿ ಇದ್ರಂತಂದ್ರೆ ಈ ವಚನದಿಂದ ತಿಳಿದು ಬರುತ್ತದೆ. ಬಸವಣ್ಣ ದೃಶ್ಯ ಅದೃಶ್ಯ ಒಪ್ಪ ಜಂಗಮರು ನಿನ್ನ ಕರೆಯಲು ಬಂದಿಹರು ಏಳು ಅಂತ ತಿಳ್ಕೊಂಡು ಹೇಳ್ತಾರೆ. ನೋಡ್ರಿ, ಒಬ್ರು ಕಾಣ್ತಾರಂತ, ಒಬ್ರು ಕಾಣಿಸ್ತಾ ಇಲ್ಲಂತೆ. ದೃಶ್ಯಾದೃಶ್ಯ ಒಪ್ಪ ಯಾರು ಕಾಣಿಸೋರು? ಸಿದ್ದರಾಮೇಶ್ವರ ಕಾಣಿಸ್ತಾರಂತೆ, ಅಲ್ಲಮ ಪ್ರಭುದೇವರು ಕಾಣಿಸ್ತಾ ಇಲ್ಲಂತೆ. ಇಂಥ ಮಹಾಮಹಿಮ ಜಂಗಮರು ಬಂದಾರ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬರ್ಲಕ್ಕ ಬಾ ಅಂತ ಹೇಳ್ತಾರೆ. ಆವಾಗ ಬಸವಣ್ಣವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಯಾವಾಗ ದೃಶ್ಯಾದೃಶ್ಯಪ್ಪ ಅಂದ್ರೆ ಸಾಕ್ಷಾತ್ ಪರಮಾತ್ಮರೇ ಬಂದಾರಂತಂದ ಮೇಲೆ, ಪರಮಾತ್ಮ ಸ್ವರೂಪ ಜಂಗಮರೇ ಬಂದಾರಂದ್ಮೇಲೆ ನಾನು ಹೋಗಿ ಕರೆದ್ನಿ ಅಂತಂದ್ರೆ ಇದು ನನ್ನ ಮನೆ ಆದಂಗೆ ಆಗ್ತದೆ. ಅವಾಗ ಇದು ನಂದು ಮನೆ ಅದ, ನೀವು ಬರ್ರಿ ಅಂದಂಗೆ ಆಗುತ್ತೆ. ಆದ್ರೆ ನಾನೇನು ಹೇಳಿನಿ, ಇವನಾರವ ಎನ್ನದೆ ಇವ ನಮ್ಮವ. ಇದು ಮಹಾಮನೆ ಪರಮಾತ್ಮಂದಿದೆ. ಪರಮಾತ್ಮ ಮನೆಗೆ ಪರಮಾತ್ಮ ಬರ್ಲಕ್ಕೆ ಯಾರು ಕರಿಬೇಕಲ್ಲಿ ಅಂತಾರೆ. ಅವಾಗ ಇದು ಅಡ್ಪದಪ್ಪನ ದಿಗಲಾಗ್ಬಿಡುತ್ತೆ. ಮತ್ತೆ ಯಾರು ಕರಿಬೇಕು ಅಂತ, ಇಲ್ಲ ಅವ್ರ ಮನೆಗೆ ಅವರೇ ಬರ್ಬೇಕು ಅಂತ ಹೇಳು. ಅವಾಗ ಈ ಕಡೆ ಬಂದು ಹೇಳ್ತಾರೆ, ಇಲ್ಲ ಅದು ಇದು ಮಹಾಮನೆ ಬಸವಣ್ಣವ್ರದಲ್ಲ, ಇದು ಪರಮಾತ್ಮದ, ನೀವು ಪರಮಾತ್ಮ ಸ್ವರೂಪಿಗಳು ಮಹಾಜಂಗಮರಿದ್ರಂತೆ, ಅದಕ್ಕೆ ನೀವು ಬರಬೇಕು, ನೀವೇ ಬರಬೇಕು ಅಂತ. ಹಂಗಾಗುತ್ತೆ? ಇದು ಬಸವಣ್ಣನ ಮಹಾಮನೆ ಅಂತ ಜಗಜ್ಜಾಹಿರಾಗಿದೆ. ಅವ್ರ ಮನೆಗೆ ಮಹಾಮನೆಗೆ ನಮ್ಮನ್ನು ಕರೆದ್ರೆ ಬರ್ತೀವಿ, ಇಲ್ಲಾಂದ್ರೆ ಕರೆಯಲ್ಲ ಅಂತ, ಬರಲ್ಲ ಅಂತ ಹೋಗ್ಬಿಡ್ತಾರೆ. ಯಾವಾಗ ಹೋಗ್ಬಿಡ್ತಾರೆ, ಈ ಕಡೆ ಬಸವಣ್ಣವ್ರಿಗೆ ಅಡ್ಪದಪ್ಪಣ್ಣವ್ರು ಬಂದು ಹೇಳ್ತಾರೆ ಅವ್ರು ಹೋಗ್ಬಿಟ್ರು ಅಂತ. ಎಲ್ಲಿಗೆ ಹೋದ್ರು? ಕಲ್ಯಾಣದ ಒಳಗಡೆ ಪ್ರವೇಶ. ಅವಾಗ ಏನು ಮಾಡ್ಬೇಕಪ್ಪ, ನಾನು ಕರಿಲಾರ್ದು ತಪ್ಪು ಮಾಡಿದ್ದೇನೋ ಅಂತ ಒಂದು ಕಡೆ ಬಸವಣ್ಣವ್ರಿಗೆ ಅಳುಕು. ಚನ್ನಬಸವಣ್ಣವರು, ಅಕ್ಕನಾಗಮ್ಮ, ನೀಲಾಂಬಿಕೆ ಎಲ್ಲರೂ ಅವರಿಂದ ಬೆನ್ನತ್ತಾರೆ. ಇವ್ರು ನೋಡ್ರಿ, ಅಲ್ಲಮ ಪ್ರಭುದೇವರು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಾರ. ಅಂಗ ವಂಗ ಕಳಿಂಗ ಗುರ್ಜರ ಸಿಂಹಳ ಎಲ್ಲ ಇಡೀ ಭರತ ಖಂಡವನ್ನು ಸುತ್ತಾಡ್ಕೊಂಡು ಮಹಾಜ್ಞಾನಿಯಾಗಿ ಕಲ್ಯಾಣದೊಳಗಡೆ ಬಸವಣ್ಣನ ದರ್ಶನ ಮಾಡಿಕೊಂಡು ನನ್ನ ಜೀವನ ಪಾವನ ಮಾಡ್ಕೋಬೇಕಂತ ಇಲ್ಲಿ ಬಂದಾರ. ಇಲ್ಲಿ ಬಂದಾಗ ಸ್ವಲ್ಪ ಬಸವಣ್ಣರ ಮೇಲೆ ಸ್ಕೋಪ ಇತ್ತೇನೋ, ಆದ್ರೆ ಕಲ್ಯಾಣದೊಳಗಡೆ ಪ್ರವೇಶ ಮಾಡಿದಾಗ ಎಂಥ ಒಂದು ಜ್ಞಾನದ ಬೆಳಕು ಅವ್ರಿಗೆ ಉಂಟಾಯಿತು ಅಂತಂದ್ರ, ಯಾರು ಮನೆಗೆ ಹೋಗ್ತಾರ, ಮನೆ ಮುಂದೆ ಕಾಯಕ ಮಾಡ್ಲಕತ್ತಾರ, ವಚನಗಳು ಪಠಣ ನಡೆದದ, ಅಲ್ಲೆಲ್ಲ ಬರಬೇಕಾದ್ರೆ ನಿಮ್ಮನ ವರ್ಗದವ್ರು ಅವ್ರ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರ ಮನೆಗೆ ಹೋಗೋದೇನು ದೂರದಿಂದ ನೋಡಿದ್ರೆ ವಾಸನ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ. ಆದ್ರೆ ಕಲ್ಯಾಣದಾಗ ಎಲ್ಲಿ ನೋಡಿದ್ರು ಸಹಿತ ದೀಪ ಹಚ್ಚಾರ, ಯಾರ ಅಣಿಮೇಲೆ ನೋಡಿದ್ರು ವಿಭೂತಿ ಅದ. ಪ್ರತಿಯೊಬ್ಬರು ಕಾಯಕ ಮಾಡೋ ಕುಟ್ಟವರು ಬೀಸೋರು ಎಲ್ಲ ಎಷ್ಟು ಚಂದ ಆಡಿದ್ರು ನೋಡ್ರಿ. ಬೀಸ್ಕೋಂತ ಹಾಡ್ಲಕತ್ತಿದಾರ, ಶರಣರ ವಚನಗಳನ್ನ ಹೇಳಕತ್ತಾರ, ಮಕ್ಕಳೆಲ್ಲರೂ ಪಠಣ ಮಾಡ್ಲಕತ್ತಿದಾರ. ಇದೆಲ್ಲವನ್ನು ನೋಡಿ ಕಲ್ಯಾಣ ಎಂಬ ಕೈಲಾಸ ಇದು ಪ್ರಣತೆ ಆಗಿದೆ ಬಸವಣ್ಣನವರಿಂದ. ಜ್ಯೋತಿ ಮುಟ್ಟಿಸ್ಕೊಳ್ಳೋಕ್ಕೆ ನಾವೆಲ್ಲ ಬಂದಿದ್ದೀವಿ. ನಾನು ಬಸವಣ್ಣವ್ರು ಏನಂತ ತಿಳ್ಕೊಂಡಿದ್ದಪ್ಪ, ಬಸವಣ್ಣನವ್ರು ಸಾಮಾನ್ಯ ದಾಂಪತ್ಯ ಜೀವನವನ್ನು ನಡೆಸಿದ್ರು ಸಹಿತ ಕಲ್ಯಾಣ ಕೈಲಾಸ ಮಾಡಿಬಿಟ್ಟಾರಲ್ಲ, ನಡೆಸಿದ್ದರಾಮ ಬಸವಣ್ಣವ್ರಿಗೆ ಹೋಗಿ ನಾವು ಶರಣಾಗ್ಬಿಡೋಣ, ಭಾಳ ತಪ್ಪು ಮಾಡಿದ್ದೀವಿ, ಬಸವಣ್ಣವ್ರು ಪರೀಕ್ಷೆ ಮಾಡ್ಲಕ್ಕಂತ ನಾವು ಬಂದೀವಿ, ನಾವೇ ಪರೀಕ್ಷೆಗೊಳಗಾಗ್ಲಕತ್ತಿದ್ದೀವಿ ಅಂತೇಳಿ ಆ ಕಡೆಯಿಂದ
ಅವ್ರು ಪುರುಷ ಕಟ್ಟೆಗೆ ಶರಣಾಗಬೇಕು ಅಂತ ಅವ್ರು ಬರ್ಲಕತ್ತಾರ. ಈ ಕಡೆ ಬಸವಣ್ಣವರು ಅಲ್ಲಂ ಪ್ರಭುದ್ರು ಹುಡ್ಕೊಂಡು ಹೋಗ್ಲಕತ್ತಾರ. ನೋಡ್ರಿ ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾನು ಜಂಗಮಿದ್ದೀನಿ, ನಾನು ಕಾವಿ ತೊಟ್ಟಿದ್ದೀನಿ, ನಾನು ಎಲ್ಲದಕ್ಕಿಂತ ಮಿಗಿಲು, ಎಲ್ಲರಿಗಿಂತ ಮೇಲೆ ಅಂತ ಹೇಳ್ತಕ್ಕಂಥ ಇವತ್ತಿನ ವಾತಾವರಣದಲ್ಲಿ ಬಸವಣ್ಣನವರ ಆ ದಿಗ್ದರ್ಶನವನ್ನು ಕಂಡು ಅಲ್ಲಮ ಪ್ರಭುದೇವರು ಬಸವಣ್ಣನವರ ಪಾದಕ್ಕೆ ಶರಣಾಗಿ ಬಿಡುತ್ತಾರೆ. ಬಸವಣ್ಣವ್ರ ಪಾದಕ್ಕೆ ಶರಣಾಗ್ತಾರೆ. ಆದಾಗ ಬಸವಣ್ಣವ್ರು ಅಂತಾರ, ನಾನು ಸಂಸಾರಿಕಪ್ಪ ಅಲ್ಲಮ್ಮ, ನಾನು ಸಂಸಾರಿಕ, ನೀವು ಮಹಾಘನ ಮಹಿಮರು ಜಂಗಮರು, ನನ್ನ ಪಾದಕ್ಕೆ ಶರಣಾಗದಂತಂದಾಗ ಅಲ್ಲಂ ಪ್ರಭು ಅಂತಾರ, ಏನಪ್ಪ ಬಸವಣ್ಣ, ನಮ್ಮದೇನು ಗತಿ, ನಾನು ಬೆಳಗ್ಗೆಲಿಂದ ಸಂಜೆವರೆಗೆ ಹುಟ್ಟಿನಿಂದ ಸಾಯೋ ಈ ಒಂದು ಹಂತದವರೆಗೆ ನಾನು ಎಷ್ಟೆಲ್ಲ ಜ್ಞಾನಿ ಆದರೂ ಸಹಿತ ನಾನು ಏಕಾಂಗಿಯಾಗಿ ಒಂದು ಗವಿನೋ ಎಲ್ಲೋ ಗುಡ್ಡನೋ ಕುಳಿತುಕೊಂಡು ತಪಸ್ಸು ಅನುಷ್ಠಾನ ಮಾಡಿಕೊಂಡು ಒಬ್ಬನೇ ಸಾಧನೆ ಮಾಡಿದೆ. ಆದರೆ ಈ ಕಲ್ಯಾಣದಲ್ಲಿ ನೋಡ್ರಿ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ, ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲತ್ತಿ ಜನವ ಆಡುವಂತ 770 ಅಮರಗಳನ್ನು ಇಲ್ಲಿ ಸೇರಿಸಿ ಅವರು ಕೇವಲ ಬೂಟಾಟಿಕೆಯವರಲ್ಲ, ಒಳವರೆಗೂ ಅಂತರಂಗ ಮತ್ತು ಬಹಿರಂಗ ಶುದ್ಧತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾ ಜಂಗಮರನ್ನ ತಯಾರು ಮಾಡಿದೆಯಲ್ಲ, ನೀನು ಸಾಮಾನ್ಯ ಅಲ್ಲ, ನೀನು ಸಾಕ್ಷಾತ್ ಸಂಗನ ಬಸವಣ್ಣ ದೇವರ ಸ್ವರೂಪ, ನಿನಗೆ ನಾನು ಶರಣಾಗ್ತೀನಿ. ಅಂದ್ರೆ ನಾನು ಒಂದು ಗೆದ್ಲಕ್ಕೆ ಇಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ನೀನು 2 ಗೆದ್ದಿಯ, ಸಂಸಾರದಲ್ಲೂ ಮತ್ತು ಪಾರಮಾರ್ಥದಲ್ಲೂ ಎರಡನ್ನೂ ಗೆದ್ದಿದೆ ಅಂತೇಳಿ ಸತಿಯ ಕೊಂಡು ರತಿಯಾದ ಬಸವಣ್ಣ, ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಘಟ್ಟ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ. ನೋಡಿ, ಹಿಂಗೆ ಹೇಳ್ಬೇಕಾದ್ರ ದಾಂಪತ್ಯ ಧರ್ಮದಲ್ಲಿರ್ತಕ್ಕಂಥ ನೀವೆಲ್ಲರೂ ಇದಿರಲ್ಲ, ಅಂದರೆ ನಿಮ್ಮಲ್ಲಿ ಹೆಚ್ಚು ಶಕ್ತಿ ಇರ್ತದೆ. ಏಕಪತ್ನಿ ವ್ರತಸ್ಥರು, ಏಕಪತಿ ವ್ರತಸ್ಥರು ನೀವು ಒಂದು ವೇಳೆ ಇದ್ರಂತಂದ್ರೆ ಹೆಚ್ಚು ಪರಿಣಾಮ, ಮಂತ್ರ ಸ್ವರೂಪದ ಶಕ್ತಿಯನ್ನು ನೀವು ತುಂಬಿಕೊಂಡಿರ್ತೀರಿ, ಸದಾಕಾಲ ಪಾಸಿಟಿವ್ ಎನರ್ಜಿಯನ್ನು ನೀವು ತುಂಬಿಕೊಂಡಿರ್ತೀರಿ. ಅಂತ ಒಂದು ಪರಮಾತ್ಮನೇ ನಿಮ್ಮ ಮನೆ ಒಳಗಡೆ ಬಂದು ವಾಸ ಮಾಡ್ತಾನೆ ಅಂತ ತಿಳ್ಕೊಂಡು ಈ ವಚನದಿಂದ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ತಾತ್ಪರ್ಯ ಏನು ಅಂತಂದ್ರೆ, ದಾಂಪತ್ಯ ಜೀವನವನ್ನು ನಡೆಸ್ತಕ್ಕಂಥವ್ರು ಪವಿತ್ರಾತ್ಮರಾಗಿದ್ರಂದ್ರೆ ಖಂಡಿತವಾಗಿಯೂ ಸಹಿತ ಆ ಮನೆಯಲ್ಲಿ ಎಂಥದ್ದೂ ಸಹಿತ ಕಡಿಮೆ ಆಗಲಾರದಂತೆ ಒಳ್ಳೆ ರೀತಿಯಿಂದ ಆ ಮನೆ ನವನವನ್ಮೇಷ ಶಾಲಿನಿಯಾಗಿ ಅದು ಬೆಳಗ್ತದೆ, ಹೊಸ ಹೊಸ ಚೇತನದೊಂದಿಗೆ ಅದು ಬೆಳಗ್ತದೆ. ಯಾಕಂದ್ರೆ ನಮ್ಮಂಥ ಸನ್ಯಾಸಿಗಳನ್ನು ಕೊಟ್ಟಿರೋರು ಯಾರು ಕೊಟ್ಟರು? ನಾವೇನು ಮ್ಯಾಲಿಂದ ಉದುರಿ ಬಂದಿದ್ದೀವಿ? ದಂಪತಿಗಳೇ. ನಮ್ಮ ತಂದೆ ತಾಯಿಗಳು ಪವಿತ್ರವಾಗಿ ಜೀವನವನ್ನ ಮಾಡಿದ್ರು, ಬಸವಣ್ಣನವರ ತತ್ವವನ್ನು ನಂಬಿಕೊಂಡಿದ್ರು ಅಂತೇಳಿ ನಾವು ಜನಿಸಿ ಬಂದೆವು. ಇವತ್ತು ಎಂತೆಂಥ ಮಹಾಜ್ಞಾನಿಗಳಾಗಿ ಹೋಗಿದ್ದಾರೆ, ಅವರೆಲ್ಲರನ್ನೂ ಸಹಿತ ಬಂದಿರೋದು ದಾಂಪತ್ಯ ಧರ್ಮದಿಂದಲೇ. ಅದಕ್ಕಾಗಿ ದಾಂಪತ್ಯ ಧರ್ಮಕ್ಕೆ ಏನು ಮದುವೆಗೆ ಪ್ರವೇಶ ಆಗಬೇಕಾದ್ರೆ, ಅಂದರೆ ಈ ದಾಂಪತ್ಯ ಧರ್ಮಕ್ಕೆ ಪ್ರವೇಶವಾಗಬೇಕಾದ್ರೆ ಪ್ರಾರಂಭ ದಿನದಿಂದಲೂ, ಅಂದ್ರೆ ಈಗ ನೋಡ್ರಿ, ಗುರು ಪೂಜೆ ಇಟ್ಕೊಂಡ್ರ ಡಾಕ್ಟರ್ ಚನ್ನವೀರ್ ಅವರು ಗುರು ಬಸವಣ್ಣನವರು ಅಂತಕ್ಕಂಥ ಮಂತ್ರ ಸ್ವರೂಪ ಕಾಯ್ದ ಆ ಚೇತನವನ್ನ ಶರಣು ಮಾಡಿ, ಕೇವಲ ಶರಣು ಮಾಡಿ ಬಿಡೋದಲ್ಲ, ಅವರ ವಚನಗಳನ್ನ ನಮ್ಮ ಜೀವನದಲ್ಲಿ ವಚನ ಮಾಡ್ಕೊಳ್ಬೇಕು. ಎಂಥ ಅದ್ಭುತ ವಚನಗಳಿದಾವೆ ಅವರವೆಲ್ಲ. ಆ ವಚನಗಳನ್ನು ಓದ್ತಾ ಓದ್ತಾ ಆ ವಚನದಂತೆ ನಡ್ಕೊಂಡು ದಾಂಪತ್ಯ ಜೀವನವನ್ನು ನಡೆಸಿದರೆ ಖಂಡಿತವಾಗಿಯೂ ಸಹಿತ ಎಂಥದ್ದೇ ಸಮಸ್ಯೆಗಳು ಬಂದರೂ ಸಹಿತ ನಾವು ಗಟ್ಟಿಯಾಗಿ ಎದುರಿಸ್ತಕ್ಕಂಥ ಶಕ್ತಿ ಬರ್ತದೆ. ಅಂತ 770 ಅಮರಗಣಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರು, ಏನೋ ಆ ಕಡೆ ಒಬ್ಬರು ಬೋಂತದೇವಿ ಬಂದಿದ್ರು ಅಷ್ಟೇ. ಆದರೆ ಈ 5-6 ಜನ ಎಷ್ಟು ಬಿಟ್ರೆ ಉಳಿದವರೆಲ್ಲರೂ ಯಾರು? ದಂಪತಿಗಳು, ಗೃಹಸ್ಥರೇ. ಅದಕ್ಕೆ ನಮ್ಮ ಲಿಂಗಾಯತ ಧರ್ಮ ಗೃಹಸ್ಥ ಧರ್ಮ ಹೊರತಾಗಿ ಸನ್ಯಾಸ ಧರ್ಮ ಅಲ್ಲ. ಸನ್ಯಾಸ ಧರ್ಮ ಅಲ್ಲ. ಅದು ಬೌದ್ಧ ಧರ್ಮ, ಅದು ಗೃಹಸ್ಥ ಧರ್ಮ ಹೊರತಾಗಿ ಸನ್ಯಾಸ ಧರ್ಮ. ಇವತ್ತೆಷ್ಟು ಧರ್ಮಗಳು ಉಟ್ಕೊಂಡವು ನೋಡ್ರಿ. ಅವೆಲ್ಲ ಧರ್ಮಗಳನ್ನು ಸಹಿತ ಧರ್ಮದ ಗುರುಗಳು ಯಾರೂ ಸನ್ಯಾಸಿಗಳಾಗಿ ಧರ್ಮ ಕೊಟ್ಟಿಲ್ಲ. ಯೇಸು ಕ್ರಿಸ್ತನ ಧರ್ಮ ಇರ್ಬೋದು, ಆಮೇಲೆ ಬೌದ್ಧ ಧರ್ಮ ಇರ್ಬೋದು, ಬಸವ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಅಥವಾ ಸಿಖ್ ಧರ್ಮದ ಎಲ್ಲವೂ ಧರ್ಮಗಳು ಅವರು ಪವಿತ್ರವಾಗಿ ದಾಂಪತ್ಯ ಧರ್ಮದಲ್ಲಿ ಜೀವನವನ್ನ ಮಾಡಿ ತಮ್ಮಿಗೆ ಉಳಿದಿರತಕ್ಕಂಥ ಜ್ಞಾನದ ಬೆಳಕನ್ನು ಸಮಾಜಕ್ಕೆ ಯಥಾ ರೀತಿಯಾಗಿ ಮುಟ್ಟಿಸಿರಂತೆ ತಿಳ್ಕೊಂಡು ಪವಿತ್ರ ಧರ್ಮಗಳನ್ನು ಕೊಟ್ಟೋಗಿದ್ದಾರೆ. ಅದಕ್ಕೆ ನೀವೆಲ್ಲರೂ ಸಹಿತ ಒಳ್ಳೆ ಮನಸ್ಸಿನಿಂದ ಚನ್ನವೀರವರಿಗೆ ಈಗೇನು ಡಾಕ್ಟರ್ ಪಲ್ಲವಿ ಇರ್ತದೆ, ಒಂದು ನೆರಳು ಕೊಡ್ತದೆ, ಹೌದಲ್ರಿ ಸಿಂಧಪ್ಪ? ನೆರಳು ಕೊಡ್ತದೆ. ಆಮೇಲೆ ಎಲ್ಲ ಪಕ್ಷಿಗಳಿಗೆ ಆಶ್ರಯ ಕೊಡ್ತದೆ. ಆನಂತರ ಎಲ್ಲ ಹಣ್ಣುಗಳ ರಾಜ ಯಾರು? ಮಾವಿನ ಹಣ್ಣು. ರಸಪೂರಿತವಾಗಿರೋ ಮಾವಿನ ಹಣ್ಣು ಕೊಡ್ತದೆ. ಹಾಗೆ ದಾಂಪತ್ಯ ಧರ್ಮ ಅಂತಂತಂದ್ರ ಅದು ಮಾವಿನ ಮರದಂಗ. ನೋಡಿ, ಇಬ್ಬರು ದಂಪತಿಗಳು ಒಳ್ಳೆ ಪ್ರೀತಿಯಿಂದ ಇರಬೇಕು. ಎಷ್ಟು ಪ್ರೀತಿಯಿಂದ ಇರ್ಬೇಕಂದ್ರೆ ಪ್ರಾಣಕ್ಕೆ ಪ್ರಾಣ, ಉಸಿರಿಗೆ ಉಸಿರು ಒಂದಾಗಿಸಿ, ನಯನವೆರಡಾದರೂ ನೋಟ ಒಂದಾಗಬೇಕು, ಕಾಯವೆರಡಾದರೂ ಭಾವನೆಗಳು ಒಂದಾಗಿರ್ಬೇಕು. ಕೈಗಳು ಬೇರೆ ಬೇರೆ ಅವ,
ಕೈಗಳು ಬೇರೆ ಬೇರೆ ಇದ್ದರೂ ಸಹಿತ ಮಾಡ್ತಕ್ಕಂಥ ಕೆಲಸ ಎರಡೂ ಕೈಗಳನ್ನ ಸೇರಿಸಿಕೊಂಡೇ ಮಾಡ್ತೀವಿ ನಾವು. ಕಾಲುಗಳು ಬೇರೆ ಆದರೂ ಸಹಿತ ನಾವು ಒಟ್ಟಿಗೆ ನಡೆದಾಗ ಮಾತ್ರ ನಮ್ಮ ನಡಿಗೆ ಅಂತ ಅನಿಸ್ಕೊಳ್ತದೆ. ಕಣ್ಣುಗಳು ಬೇರೆ ಬೇರೆ ಇದ್ದರೂ ಸಹಿತ ನೋಟ ಒಂದೇ ಆಗಿರ್ತದೆ. ಈಗ ಸಂಗೀತ ಕಾರ್ಯಕ್ರಮ ಸಾಯಂಕಾಲ ಇಟ್ಟಾರ, ಹಾರ್ಮೋನಿಯಂ ಬರ್ತಾರ, ತಾಳದವ್ರು ಬರ್ತಾರ, ತಬಲದವರು ಬರ್ತಾರ, ಅವರೆಲ್ಲರೂ ಸೇರಿದಾಗ ಒಂದು ಸಂಗೀತ ಅಂತ ಅನಿಸ್ಕೊಳ್ತದೆ. ಹಾಗೆ ಇಬ್ಬರು ಬೇರೆ ಬೇರೆ ಆದರೂ ಸಹಿತ ಅವರು ಸಂಸಾರದ ಬಂಡಿಯನ್ನು ಎಳಿಬೇಕಾಯ್ತಂದ್ರೆ ಇಬ್ಬರು ಹೆಗಲು ಕೊಡಬೇಕು. ನೋಡಿ, ಹಿಂದಕ್ಕಿನ ಕಾಲದಲ್ಲಿ ಒಕ್ಕಲಿಗರೆಲ್ಲ ಆ ಎತ್ತುಗಳನ್ನ ತೊಗೊಂಡು ಬಂದು ಬಂಡಿ ಹತ್ರ ಹೆಗಲ ಅಂದ್ಬಿಟ್ರೆ ಪಟ್ ಅಂತ ಹೆಗಲು ಕೊಡ್ತಿದ್ವು. ಅದಕ್ಕೆ ಸಂಸಾರ ಬಂಡಿಗೆ ಹೆಗಲ ಅಂದ ತಕ್ಷಣ ಹೆಗಲು ಕೊಡೋರು ಯಾರು? ದಂಪತಿಗಳಿಬ್ಬರು. ಸಂಸಾರದ ಪವಿತ್ರವಾಗಿರೋ ಬಂಡಿ ಇದು ಧರ್ಮ ಪಾಲನೆ ಮತ್ತು ನೀತಿವಂತಿಕೆ ಅಂತ ಎರಡು ಚಕ್ರದ ಮೇಲೆ ನಡೀತಿದೆ. ಇದು ಎರಡು ಅಳಿಗಳ ಮೇಲೆ ನಡೀತಿದೆ. ಇದನ್ನ ಇಂಜಿನ್ ಆಗಿ ನಡೆಸ್ಕೊಂಡು ಹೋಗೋರು ಯಾರು ಅಂತಂದ್ರೆ ಸತಿ ಪತಿಗಳು. ಈ ಸತಿ ಒಂದು ಕಡೆ ಹೆರಿಗೆ ಎಳೆದು, ಒಂದು ಕಡೆ ಈ ಕಡೆ ಪಟ್ಟದೇವ್ರ ಕಡೆ ಒಂದು ಕಡೆ ಎಳೆದು, ಈ ಕಡೆ ಮತ್ತೊಂದು ಕಡೆ ಎಳಿತು ಅಂತಂದ್ರೆ ಬಂಡಿ ಮುರ್ಕೊಂಡು ಬೀಳ್ತದೆ. ಅದು ಹಂಗೆ ಭಕ್ತಿಯಲ್ಲಿ ಒಂದಾಗಬೇಕಂತಾರವ್ರು. ಒಂದು ಧರ್ಮವನ್ನು ಪಾಲಿಸೋದು, ಭಕ್ತಿಯಲ್ಲಿ ಒಂದಾಗಿರೋದು, ಏಕಮುಖ ಚಿತ್ತದಿಂದ ಇರೋದು, ಮನಸ್ಸು ಏಕಮನವಾಗಿ ಇರಬೇಕು. ಹಂಗಿದ್ದಾಗ ಮಾತ್ರ ಆ ಸಂಸಾರದ ಬಂಡಿಗೆ ದೀರ್ಘಕಾಲದ ಆಯುಷ್ಯ ಇರುತ್ತದೆ. ಆ ರೀತಿಯಾಗಿ ಅವ್ರ ಮನಸ್ಸು ಪ್ರೀತಿಯಿಂದ ಇದ್ದರೆ ಅವ್ರು ನೆರಳು ಕೊಟ್ಟಂಗೆ. ಯಾರಿಗೆ ನೆರಳಾದಂಗ? ತಮಗೆ ತಾವೇ ನೆರಳಾದ. ಈಗ ಮಾವಿನ ಮರ ಹೆಂಗೆ ನೆರಳು ಕೊಡುತ್ತೆ ನೋಡಿ ಹಂಗೆ. ಆಮೇಲೆ ಎಲ್ಲ ಪಕ್ಷಿಗಳಿಗೆ ಆಶ್ರಯ ಕೊಡ್ತದೆ ಮಾವಿನ ಮರ. ಹಾಗೆ ದಂಪತಿಗಳಾದವರು ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರಬೇಕು. ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರಬೇಕು. ಬಂಧುಗಳನ್ನ ಪ್ರೀತಿಯಿಂದ ಕಾಣಬೇಕು, ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣಬೇಕು, ಅತ್ತೆ ಮಾವಂದ್ರನ್ನ ಪ್ರೀತಿಯಿಂದ ಕಾಣಬೇಕು, ನೆರೆಹೊರೆಯವ್ರನ್ನ, ಸ್ನೇಹಿತರನ್ನ ಎಲ್ಲರನ್ನೂ. ಇದು ಒನ್ ಆಫ್ ದ ಇನ್ಸ್ಟಿಟ್ಯೂಟ್. ಇದು ಮದುವೆ ಅನ್ನೋದು ಮ್ಯಾರೇಜ್ ಆಫ್ ದ ಒನ್ ಆಫ್ ಇನ್ಸ್ಟಿಟ್ಯೂಟ್. ನೋಡಿ, ಇನ್ಸ್ಟಿಟ್ಯೂಟ್ ಒಳಗಡೆ ಟ್ರಸ್ಟಿಗಳು ಎಲ್ಲರೂ ವಿಶ್ವಾಸಿಕರೇ ಇರ್ತಾರೆ. ಹಾಗೆ ಮದುವೆ ಅನ್ನೋಂಥ ಸಂಸ್ಥೆ ಒಳಗಡೆ ಅವರಿಬ್ಬರು ವಿಶ್ವಾಸಿಕರಾಗಿರಬೇಕು. ಜೊತೆಗೆ ಅವರ ಸುತ್ತಮುತ್ತಲು ಬಂಧು ಬಳಗ, ಗುರು ಲಿಂಗ ಜಂಗಮ ಪ್ರೇಮಿಗಳಾಗಿ ಒಂದಾಗಿ ಎಲ್ಲರನ್ನೂ ಆಶ್ರಯಿಸಬೇಕು. ನೋಡ್ರಿ, ಒಂದು ಮಾವಿನ ಮರದಾಗ ಗಿಳಿನೂ ಬರ್ತದೆ, ಕೋಗಿಲೆನೂ ಬರ್ತದೆ, ಗೊರವಂಕ ಬರ್ತವೆ, ಎಲ್ಲ ಪಕ್ಷಿಗಳು ಬರ್ತವೆ. ಯಾವ ಪಕ್ಷಿಗಳನ್ನು ಬೇಡ ಅಂತ ಹೇಳಲ್ಲ ಮಾವಿನ ಮರ. ಹಾಗೆ ಒಂದು ಮಾವಿನ ಮರಕ್ಕೆ ಜೀವ ಉಂಟು, ಆದರೆ ಅದಕ್ಕೊಂದು ಅರಿವಿನ ಪ್ರಜ್ಞೆ ಇಲ್ಲ. ಅರಿವಿನ ಪ್ರಜ್ಞೆ ಇಲ್ಲಾರ್ದಂಥ ಒಂದು ಮಾವಿನ ಮರ ಎಲ್ಲರಿಗೂ ಆಶ್ರಯ ಕೊಡುತ್ತಂದ್ರೆ ಅರಿವುಳ್ಳ ಮಾನವ ದಾಂಪತ್ಯ ಧರ್ಮದಲ್ಲಿ ಭಾಗಿಯಾಗಿರ್ತಕ್ಕಂಥವರಿಬ್ಬರು ಜೋಡಿಗಳು ಎಷ್ಟು ಅನ್ಯೋನ್ಯವಾಗಿ ಇರಬೇಕು. ಬಸವಣ್ಣನವರ ಅಂಥ ಮಹಾಮನೆಯ ಮಾವಿನ ಮರ ಸ್ಥಾಪನೆ ಮಾಡಿದ್ರಂತಲೇ ಎಷ್ಟು ಜನ ಬಂದು ಸೇರಿದ್ರು, ಎಷ್ಟು ಜನಕ್ಕೆ ದಾಸೋಹ ಮಾಡಿದ್ರು. ಲಕ್ಷದ ಮೇಲೆ 96,000 ಜಂಗಮರಿಗೆ ಮಾಡಿದ್ರು. ಇನ್ನೂ ಮಾಡಬೇಕಂತಕ್ಕಂಥ ಒಂದು ಭಾವನೆ ಇತ್ತು. ಯಾಕೆ? ಅವರ ಹೃದಯ ಮಾವಿನ ಮರ ಮಾಡಿಕೊಂಡಿದ್ರು. ಹಾಗೆ ದಂಪತಿಗಳು ಇರುವರು ಎಲ್ಲರನ್ನೂ ಹಚ್ಕೊಳ್ಬೇಕು. ಯಾರಿಗೂ ಸಹಿತ ಕೆಟ್ಟದ್ದು ಬಯಸಲಾರದೆ, ತಾವು ಇನ್ನೊಬ್ರಿಗೆ ಕೆಟ್ಟವರಾಗಲಾರದೆ ಪವಿತ್ರ ಭಾವನೆಯಿಂದ ಇರಬೇಕು. ಇನ್ನು ಮೂರನೇದು ಏನು ಕೊಡುತ್ತೆ? ಅದು ಹಣ್ಣು ಕೊಡುತ್ತದೆ. ಹಾಗೆ ಮಕ್ಕಳನ್ನ ನೋಡ್ರಿ, ಈ ಜಗತ್ತಿಗೆ ಒಳ್ಳೆ ಸಂತಾನೋತ್ಪತ್ತಿಯನ್ನ ಹೇರೋದು ಬಹಳ ಮುಖ್ಯ. ತಾಯಂದ್ರೆ ನಿಮಗೊಂದು ಮಾತು ಹೇಳ್ತೀನಿ, ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಕೆಟ್ಟವನಾದ್ರೆ ಈ ಜಗತ್ತನ್ನು ನಾಶ ಮಾಡ್ತಾನೆ. ಒಬ್ಬನೇ ಸಾಕು, ಬಾಂಬ್ ಹಾಕಿದ್ರೆ ಪೂರ ಇಡೀ ಜಗತ್ತು ಸುಟ್ಟು ಹೋಗ್ತದೆ. ಆದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಈ ಜಗತ್ತನ್ನು ಸುಧಾರಿಸ್ತಾನೆ. ಬಸವಣ್ಣನವರು ಒಬ್ಬರೇ ಈ ಜಗತ್ತಿಗೆ ಮಹಾ ಸಮಾನತೆಯನ್ನು ಬೋಧಿಸಿದರು. ಬುದ್ಧ ಒಬ್ಬರೇ ಈ ಜಗತ್ತಿಗೆ ವಿಶ್ವಶಾಂತಿಯನ್ನು ಬಯಸಿದರು. ನೋಡಿದರೆ ಯೇಸು ಕ್ರಿಸ್ತ ಒಬ್ಬನೇ ಈ ಜಗತ್ತಿಗೆ ಪ್ರೀತಿಯನ್ನು ತೋರಿಸಿದ. ವಿವೇಕಾನಂದ ಒಬ್ಬರೇ ಇಡೀ ರಾಷ್ಟ್ರವನ್ನು ತಲೆ ಎತ್ತುವಂತೆ ಮಾಡಿದ. ಎಷ್ಟು ಜನ ಮಹಾತ್ಮರು ಆಧ್ಯಾತ್ಮ ಜೀವನದಲ್ಲಿ ಇರ್ತಕ್ಕಂಥವ್ರು, ಅವರು ಒಬ್ಬರೇ ಈ ಜಗತ್ತನ್ನು ಬಾಳಿ ಬೆಳಗಿದ್ರು. ಹಾಗೆ ಯಾರ ಹೊಟ್ಟೆಯಲ್ಲಿ ಯಾರ ಮಕ್ಕಳು ಹೆಂಗೆ ಬೆಳೆದು ಈ ಜಗತ್ತನ್ನು ಉದ್ಧಾರಿಸ್ತಾರೋ ಗೊತ್ತಿಲ್ಲ, ಆದರೆ ಅದರ ಭೂಮಿಕೆ, ಅದರ ಅರ್ಥ ಯಾರು? ತಂದೆ ತಾಯಿಗಳು. ಆ ತಂದೆ ತಾಯಿಗಳು ಏಕಮುಖ ಮನಸ್ಸು, ಧರ್ಮ, ಅಧ್ಯಾತ್ಮದಿಂದ ಕೂಡಿತ್ತಂದ್ರೆ ಅಂಥ ಗರ್ಭದಲ್ಲಿ ಒಳ್ಳೆ ಮಕ್ಕಳು ಜನಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದಲ್ಲ? ಈಗ ನೋಡ್ರಿ ನೀವು, ನಮ್ಮ ಶಿಷ್ಯರು ಯಾರು ಏನಾರ ಮಾಡಿದ್ರೆ ಅಂದರೆ, ಆ ಗುರುಗಳು ಏನ್ರಿ ದೀಕ್ಷೆ ಕೊಟ್ಟಾರಂತ, ಗುರುಬೋಧೆ ಕೊಟ್ಟಾರಂತ, ಇವರೆಂಥ ಗುರುಗಳು ಅಂತ ಅವ್ರು ತಪ್ಪು ಮಾಡಿರ್ತಾರೆ. ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿದ್ರೆ ಅಂದ್ರೆ ಎಂಥ ತಂದೆ ತಾಯಿಗಳು ರೀ, ಸರಿಗೆ ಹೇಳ್ಕೊಟ್ಟಿಲ್ಲ ಅಂತ. ಅದಕ್ಕೆ ಈ ಬ್ರಹ್ಮಾಂಡನೂ ಸಹಿತ, ಈ ಬ್ರಹ್ಮಾಂಡದ ಒಡೆ ಯಾರು? ಪರಮಾತ್ಮನೇ. ನಾವು ಹೆಂಗಂದ್ರೆ ಹಂಗೆ ಬದುಕಿದ್ವಿ ಅಂದ್ರೆ ಪರಮಾತ್ಮನಿಗೆ ಧೋಖ ಕೊಟ್ಟಂಗೆ ಆಗ್ತದೆ ನಾವು. ಅವಾಗ ನಾನು ಕಳಿಸಿರ್ತಕ್ಕಂಥ ಜಗತ್ತಿನಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಅವು ಚಂದ ಬದುಕ್ಯವ, ಆದ್ರೆ ಅರಿವು ಕೊಟ್ಟು ಕಳಿಸಿರ್ತಕ್ಕಂಥ ಮನುಷ್ಯ ಮಾತ್ರ ಹೆಂಗಂಗೋ ಬದುಕ್ತಾನಂತ ಪರಮಾತ್ಮನಿಗೆ ನೋವಾಗತ್ತೆ.